ಇದು ಕಣ ಆ ಧರ್ಮಜನ ಸತ್ಯಾಭ್ಯುದಯ ಕೋಸುಗ ಊರ್ವಶಿಯ ಶಾಪದಲ್ಲಿ ಬಂದುದು ಹೊತ್ತು ನೂಕಿದೆನು ಒಂದು ವತ್ಸರವ ಇದಕ್ಕೆ ನಿಜ್ಜೋಡಾಯ್ತು ನಿರ್ವಿಘ್ನದಲ್ಲಿ ನೂಕಿದೆವು ಅವಧಿಯನು ತನ್ನ ಅದಟುತನವನು ಭೀತಿಗೊಳ್ಳದೆ ನೋಡು ನೀನು ಎಂದ ಒಬ್ಬ ಉತ್ತಮ ಜಿಜ್ಞಾಸುವಿನಂತೆ ತನ್ನನ್ನು ಪ್ರಶ್ನಿಸುತ್ತಿರುವಂತಹ ಉತ್ತರಕುಮಾರನಿಗೆ ಸಮಂಜಸವಾದ ಉತ್ತರ ಕೊಡಲು ಹೊರಟಿದ್ದಾನೆ ಅರ್ಜುನ. ನೋಡಪ್ಪ, ನಾನು ನಮ್ಮಣ್ಣನ ಸತ್ಯಾಭ್ಯುದಯಕ್ಕಾಗಿ ದೇವಲೋಕದ ಅಪ್ಸರೆ ಊರ್ವಶಿಯಿಂದ ಪಡೆದ ಶಾಪದ ಫಲ ಇದು ಎಂದು ಹೇಳ್ತಾನೆ. ಹಿಂದೊಮ್ಮೆ ಅರ್ಜುನನ ಶೌರ್ಯ ಪರಾಕ್ರಮಗಳಿಗೆ ಮೆಚ್ಚಿದ ಇಂದ್ರನು ತನ್ನ ಮಗನನ್ನು ಅಮರಾವತಿಗೆ ಕರೆಸಿ ಅವನಿಗೆ ವಿಶೇಷ ಸನ್ಮಾನವನ್ನು ಮಾಡಿಸ್ತಾ ದೇವಲೋಕದ ಅಪ್ಸರೆಯರಿಂದ ನಾಟ್ಯ ಪ್ರದರ್ಶನವನ್ನು ಮಾಡ್ತಾನೆ. ಆಗ ಊರ್ವಶಿಯ ನಾಟ್ಯವನ್ನು ತದೇಕ ಚಿತ್ತದಿಂದ ನೋಡುತ್ತಿರುವ ಅರ್ಜುನನನ್ನು ನೋಡಿ ಇಂದ್ರನು ತನ್ನ ಮಗನಿಗೆ ಊರ್ವಶಿಯಲ್ಲಿ ಮನಸ್ಸಾಗಿದೆ ಎಂದು ತಿಳಿದು ಆಕೆಯನ್ನು ಅರ್ಜುನನ ಶಯ್ಯಾಗ್ರಹಕ್ಕೆ ಕಳಿಸ್ತಾನೆ. ಆದರೆ ಮಾತೃಸ್ಥಾನದಲ್ಲಿರುವಂತಹ ಊರ್ವಶಿಯನ್ನು ಅನ್ಯ ದೃಷ್ಟಿಯಿಂದ ನೋಡಲಾಗದ ಅರ್ಜುನ ಅವಳ ಸೇವೆಯನ್ನು ಸ್ವೀಕರಿಸುವುದಿಲ್ಲ. ಕುಪಿತಳಾದ ಊರ್ವಶಿ ತನಗೆ ಅವಮಾನವಾಯಿತೆಂದು ಅರ್ಜುನನಿಗೆ ಶಿಖಂಡಿಯಾಗುವಂತೆ ಶಾಪ ಕೊಡುತ್ತಾಳೆ. ಆ ಶಾಪದ ಸದುಪಯೋಗ ಪಡೆದು ತಾನು ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸಿದ ಬಗ್ಗೆ ಅರ್ಜುನ ಉತ್ತರಕುಮಾರನಿಗೆ ಹೇಳುತ್ತಾನೆ. ಊರ್ವಶಿ ತನಗೆ ಶಾಪವನ್ನೇ ಕೊಟ್ಟಿದ್ದರೂ ಅರ್ಜುನ ತನ್ನ ಜಾಣತನದಿಂದ ಅದನ್ನು ಹೇಗೆ ವರವಾಗಿ ಉಪಯೋಗಿಸಿಕೊಂಡ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ನಮಗೆ ದೊರೆತಂತಹ ಕಷ್ಟ ಕಾರ್ಪಣ್ಯಗಳಾಗಲಿ ಶಾಪಗಳಾಗಲಿ ಒಂದು ಮಿತಿಯೊಳಗಿನ ನಮ್ಮ ಜ್ಞಾನದಲ್ಲಿ ಅವು ನಕಾರಾತ್ಮಕವೆಂದು ತೋರಿದರೂ ಕಾಲಕ್ರಮೇಣ ಅವುಗಳ ಪರಿಣಾಮವನ್ನು ಸಕಾರಾತ್ಮಕವಾಗಿ ಸಾಕಾರಗೊಳಿಸುವುದನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೇವೆ. ಇದನ್ನು ವಿಧಿಯ ಆಟ ಎಂದುಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತೇವೆ. ನಮಗೆ ದೊರೆತುದು ದೌರ್ಭಾಗ್ಯವೆಂದುಕೊಂಡರೆ ಅದು ಸೌಭಾಗ್ಯವನ್ನೇ ತರಬಹುದು ಎಂಬುದಕ್ಕೆ ಈ ಘಟನೆ ಒಂದು ಉದಾಹರಣೆ. ಅರ್ಜುನ ಉತ್ತರಕುಮಾರನಿಗೆ ಹೇಳ್ತಾನೆ, ನೋಡಿದೀಯಾ ನನ್ನ ಈ ಬುದ್ಧಿವಂತಿಕೆಯ ತಂತ್ರ? ಇನ್ನು ನೀನು ಯುದ್ಧ ಭೂಮಿಗೆ ಬಾ, ಅಲ್ಲಿ ನನ್ನ ನಿಜವಾದ ಪರಾಕ್ರಮವನ್ನು ನೋಡುವೆಯಂತೆ. ಹೆದರಬೇಡ, ನಾನು ನಿನ್ನ ರಕ್ಷಣೆಯನ್ನು ಮಾಡ್ತೇನೆ, ನಿನ್ನ ಜೊತೆಯಲ್ಲಿ ನಾನಿದ್ದೇನೆ. ಒಬ್ಬ ವೀರ ಧೀರನಾಗಿ ಯುದ್ಧ ಭೂಮಿಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳು ಎಂದು ಹೇಳಿ ಒಪ್ಪಿಸುವ ಪ್ರಯತ್ನವನ್ನು ಮಾಡ್ತಾನೆ. ಬಳೆಯ ನೆಗ್ಗುತ್ತಿದನು ಕೌರವ ಬಲದ ಗಂಟಲ ಬಳೆಯ ಮುರಿವವನು ಅಲಘು ಸಾಹಸಿ ಪಳಿಯ ನುಟ್ಟನು ಮಲ್ಲ ಗಂಟಿನಲಿ ತಲೆನವಿರ ಹಿಣಿಲಿರಿದು ತಿಲಕವ ಗೆಲಿದು ಕಿಗ್ಗಟ್ಟಿನ ಕಠಾರಿಯ ಹೊಳೆವ ಗೊಂಡೆಯ ಮೆರೆಯೇ ಗಂಡಂದವನು ಕೈಕೊಂಡ ಇಷ್ಟು ಹೇಳಿದ ಅರ್ಜುನನು ತಾನು ಇದುವರೆಗೆ ತಾಳಿದಂತಹ ಶಿಖಂಡಿಯ ರೂಪವನ್ನು ಬಿಟ್ಟು ವೀರನಾದ ಶೂರನಾದ ಮಹಾಪರಾಕ್ರಮಿಯಾದ ಅರ್ಜುನನಿಗೆ ಮಾರ್ಪಾಡು ಹೊಂದುವುದನ್ನು ತೋರಿಸಲು ಸುಗುವೋ ಎಂಬಂತೆ ಕೌರವ ಸೇನೆಯ ಗಂಟಲ ಬಳೆಯನ್ನು ಮುರಿಯುವುದರ ಸಂಕೇತವಾಗಿ ತನ್ನ ಬಳೆಯನ್ನೇ ಒತ್ತಿ ಮುರಿದು ಪುಡಿ ಪುಡಿ ಮಾಡಿದನು. ಆ ವೀರ ಸಾಹಸಿ ತಾನು ಉಟ್ಟ ದುಕೂಲವನ್ನು ವೀರಗಚ್ಚಿ ಹಾಕಿ ಮಲ್ಲರ ಗಂಟನ್ನು ಹಾಕಿ ಉಟ್ಟುಕೊಂಡನು. ತಲೆ ಕೂದಲನ್ನು ಬಾಚಿ ಹಣೆಗೆ ಗಂಡು ತಿಲಕವನ್ನಿಟ್ಟುಕೊಂಡನು. ತನ್ನ ಕಿಗ್ಗಟ್ಟಿನ ಕಠಾರಿಯ ಮಿರುಗುವ ಕುಚ್ಚನ್ನು ಮೆರೆಸುತ್ತಾ ವೀರಾವೇಶದ ಪುರುಷನ ವೇಷವನ್ನು ತಾಳಿದನು.